ಮೊನ್ನೆ ಬಿ ಆರ್ ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಏನಂದ್ರೆ 272 ಜನರು ಬುದ್ಧಿಜೀವಿಗಳು ಇವತ್ತು ರಾಹುಲ್ಗ ಒಂದು ಓಟ್ ಚೋರಿ ಬಗ್ಗೆ ಬರ್ದ್ರು. ಅದು ಓಟ್ ಚೋರಿ ಅಲ್ಲದು, ತಪ್ಪ ನೀವು ಹೇಳ್ತಿರೋದು ಅಂತಂತೆ. ಬಿ ಆರ್ ಪಾಟೀಲ್ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟ. ನೀವು ಆಳಂದಕ್ಕೆ ಬರ್ರಿ, ನಾವೆಲ್ಲ ಗುರ್ತಾತು ನಿಮ್ಗೆ ಹಂಗ ಹಿಂಗ ಅಂತ ಹೇಳ್ದ. ಇವತ್ತ ತಾವು ಪತ್ರಕರ್ತರು ಒಂದು ಮಾತು ಏನ್ ಕೇಳಿದ್ರಿ, ಅದು ಆದ ಬಳಿಕ ನೀವು ರಾಜ್ಯದ ಬಗ್ಗೆ ಈ ಒಂದು CM ಮತ್ತು ಡೆಪ್ಟಿ CM ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳಿದಾಗ ಕೈ ಮುಗಿದು ಹೊರಟು ಹೋದ. ಯಾಕಂದ್ರೆ ಹಿಂದಿನ ಹಿಡಿದು ಸಿದ್ದರಾಮಯ್ಯಂದು ನಾ ಫಾಲೋವರ್ಸ್ ಅಂತಂದು ಹೇಳ್ತಾರ, ಆತ್ಮೀಯತೆ ಅಂತಂದು ಹೇಳ್ತಾರ. ಅದಕ್ಕೆ ಇವತ್ತು ಹೇಳ್ಬೇಕಾಗಿತ್ತು ಅವ್ರು ನಿಂತು, ನಾ ಸಿದ್ದರಾಮಯ್ಯನ ಕಡೆ, ಸಿದ್ದರಾಮಯ್ಯ 5 ವರ್ಷ ಇವತ್ತು CM ಇರ್ತಾನ ಅಂತಂದು ಹೇಳ್ಬೇಕಾಗಿತ್ತು. ಹೇಳಿಲ್ಲ ಅವರು. ಯಾಕಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಕಡೆನೂ ಕೂಡ ಇವತ್ತು ಅವರು ತಾವೇಲಿಟ್ಟಿದಾರ, ಸಿದ್ದರಾಮಯ್ಯನ ಕಡೆ ತಾವೇಲಿಟ್ಟಿದಾರ. ಅದಕ್ಕೆ ಅವರು ಯಾರು ಒಂದು ಮಿನಿಸ್ಟರ್ ಮಾಡ್ತಾರ ಆ ಕಡೆ ಹೋಗ್ಬೇಕು ಅಂತಂದು ಹೇಳ್ತಾರ. ಒಂದು ಸಿದ್ದರಾಮಯ್ಯಂದು ಫಾರ್ ಇದ್ದೀನಿ ಎಂಬ ಒಂದು ಮಾತು ಅವರು ಹೇಳಿಲ್ಲ. ಅದಕ್ಕೆ ಇವತ್ತು ಅವರು ಮಾಡ್ತಕ್ಕಂಥ ಇಂಥ ಕುತಂತ್ರ ಇವತ್ತು ದಂಧೆಗಳು ಇವತ್ತು MLA ಬಿ ಆರ್ ಪಾಟೀಲ್ ಬಳಿ ಇದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.